ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಕನ್ಯಾ ರಾಶಿಯವರ ಬದುಕಿನ ಅಸಲಿ ಚಿತ್ರಣ. ಇವರನ್ನು ನೋಡಿದ ತಕ್ಷಣ ಜನ ಅಂದುಕೊಳ್ಳೋದು ಒಂದೇ, ಇವರು ತುಂಬ ಲೆಕ್ಕಾಚಾರದವರು, ಯಾವಾಗಲೂ ಏನೋ ಒಂದು ಯೋಚನೆ ಮಾಡ್ತಾ ಇರ್ತಾರೆ ಅಂತ. ಆದರೆ ವೀಕ್ಷಕರೇ, ಆ ಶಾಂತ ಮುಖದ ಹಿಂದೆ ಎಂತಹ ಬಿರುಗಾಳಿ ಬೀಸುತ್ತಿರುತ್ತದೆ. ಪ್ರತಿಯೊಂದು ವಿಷಯವನ್ನು ಅಚ್ಚುಕಟ್ಟಾಗಿ ಮಾಡಬೇಕೆಂಬ ಇವರ ಹಠದ ಹಿಂದೆ ಎಷ್ಟು ಶ್ರಮವಿದೆ ಎನ್ನುವುದು ಎಷ್ಟು ಜನರಿಗೆ ಗೊತ್ತು. ಕನ್ಯಾ ರಾಶಿಯವರ ಬದುಕು ಕೇವಲ ಶಿಸ್ತಿನ ಹಾದಿಯಲ್ಲ, ಅದು ತನ್ನನ್ನು ತಾನು ತೆಗೆದುಕೊಂಡು ಇತರರಿಗೆ ಸುಗಂಧ ನೀಡುವ ಶ್ರೀಗಂಧದ ಮುಟ್ಟೆ. ಇವರು ಅತಿಯಾಗಿ ವಿಶ್ಲೇಷಣೆ ಮಾಡುತ್ತಾರೆ ನಿಜ, ಆದರೆ ಅದರ ಹಿಂದೆ ಯಾರಿಗೂ ಅನ್ಯಾಯವಾಗಬಾರದು ಎನ್ನುವ ಪ್ರಾಮಾಣಿಕತೆ ಇರುತ್ತದೆ. ಇವರು ತಪ್ಪುಗಳನ್ನು ಎತ್ತಿ ತೋರಿಸುತ್ತಾರೆ ನಿಜ, ಆದರೆ ಅದು ಎಲ್ಲವೂ ಸರಿಯಾಗಲಿ ಎನ್ನುವ ಕಾಳಜಿಯೇ ಹೊರತು ಬೇರೆಯವರನ್ನು ಕೆಳಕುವ ಉದ್ದೇಶವಲ್ಲ. ಆದರೆ ವಿಪರ್ಯಾಸ ನೋಡಿ, ಯಾರು ಎಲ್ಲವನ್ನೂ ಪರಿಪೂರ್ಣವಾಗಿ ಮಾಡಲು ಹಗಲಿರುಳು ಶ್ರಮಿಸುತ್ತಾರೋ ಅವರನ್ನೇ ಈ ಪ್ರಪಂಚ ಕಿರಿಕಿರಿ ಮಾಡುವವರು ಎಂದು ಕರೆಯುತ್ತದೆ. ಇವತ್ತು ಆ ಸತ್ಯವನ್ನು ಅನಾವರಣ ಮಾಡೋಣ. ಕನ್ಯಾ ರಾಶಿಯವರ ಹೋರಾಟದ ಕಥೆ ಮತ್ತು ಅವರ ಯಶಸ್ಸಿನ ಮಂತ್ರ ಏನು, ಬನ್ನಿ ನೋಡೋಣ. ಕನ್ಯಾ ರಾಶಿಯವರ ಜೀವನದಲ್ಲಿ ನಡೆಯುವ ಅತಿ ದೊಡ್ಡ ನೋವು ಅಂದರೆ ಅಪಾರ್ಥ. ಸ್ವಲ್ಪ ಯೋಚನೆ ಮಾಡಿ ನೋಡಿ ಕನ್ಯಾ ರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಬುದ್ಧಿವಂತಿಕೆಗೆ ಕೊಡುವ ಬೆಲೆ ಅಷ್ಟಿಷ್ಟಲ್ಲ. ನೀವು ಎಷ್ಟೇ ಕಷ್ಟಪಟ್ಟರೂ ಪರವಾಗಿಲ್ಲ, ಆದರೆ ನಿಮ್ಮ ಪ್ರಾಮಾಣಿಕತೆಯನ್ನು ಯಾರಾದರೂ ಸಂಶಯಿಸಿದರೆ ಸಹಿಸಲಾರೆ. ನೀವು ಪ್ರತಿಯೊಬ್ಬರಿಗೂ ಸಹಾಯ ಮಾಡಲು ಸಿದ್ಧವಿರುತ್ತೀರಾ, ಆದರೆ ಅದೇ ಜನ ನೀವು ಮಾಡಿದ ಸಹಾಯವನ್ನು ಮರೆತು ನಿಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನೇ ದೊಡ್ಡದು ಮಾಡಿ ಮಾತನಾಡುವಾಗ ನೀವು ಅನುಭವಿಸುವ ಮಾನಸಿಕ ವೇದನೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಹೀಗೆ? ಯಾಕೆಂದರೆ ನಿಮ್ಮದು ದ್ವಂದ್ವ ಪೃಥ್ವಿ ತತ್ವ. ನೀವು ಬುಧಗ್ರಹದ ಆಡಳಿತಕ್ಕೆ ಒಳಪಟ್ಟಿದ್ದೀರಾ. ನಿಮ್ಮ ಜ್ಞಾನ ಮತ್ತು ಗ್ರಹಿಕೆ ಇತರರಿಗಿಂತ ಒಂದು ಹೆಜ್ಜೆ ಮುಂದಿರುತ್ತದೆ. ಆ ವೇಗವೇ ನಿಮ್ಮನ್ನು ಏಕಾಂಗಿಯನ್ನಾಗಿ ಮಾಡುತ್ತದೆ. ಜನ ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಬಳಸಿಕೊಳ್ಳುತ್ತಾರೆ, ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಆದರೆ ಕ್ರೆಡಿಟ್ ಕೊಡುವ ವಿಷಯ ಬಂದಾಗ ನಿಮ್ಮನ್ನು ಮೂಲೆಗುಂಪು ಮಾಡುತ್ತಾರೆ. ಆಗ ನಿಮಗೆ ಅನ್ನಿಸುತ್ತದೆ, ನಾನಿವರಿಗಾಗಿ ಇಷ್ಟೊಂದು ತಲೆ ಕೆಡಿಸಿಕೊಳ್ಳಬೇಕಿತ್ತಾ ಅಂತ. ಆದರೂ ನಿಮ್ಮ ಹುಟ್ಟುಗುಣ ಹೇಗಿದೆ ಅಂದರೆ, ಮತ್ತೆ ಯಾರಾದರೂ ಸಂಕಷ್ಟದಲ್ಲಿ ಬಂದು ನಿಂತರೆ ನೀವು ಹಳೆಯ ನೋವನ್ನೆಲ್ಲ ಮರೆತು ಅವರಿಗೆ ದಾರಿ ತೋರಿಸುವ ಗುರುವಿನಂತೆ ನಿಲ್ಲುತ್ತೀರಾ. ಸೋತರೂ ಧೃತಿಗೆಡದೆ ಮತ್ತೆ ಶೂನ್ಯದಿಂದ ಕೆಲಸ ಆರಂಭಿಸುವ ನಿಮ್ಮ ಈ ತಾಳ್ಮೆಯೇ ನಿಮ್ಮನ್ನು ವಿಜೇತರನ್ನಾಗಿ ಮಾಡುತ್ತದೆ. ಕನ್ಯಾ ರಾಶಿಯವರ ಇನ್ನೊಂದು ಮುಖ ಮೌನ ಹೋರಾಟಗಾರ. ಎಷ್ಟೇ ಸಾಲ ಇರಲಿ, ಎಷ್ಟೇ ಆರೋಗ್ಯದ ಏರುಪೇರಿರಲಿ, ಇವರು ಹೊರಗೆ ಮಾತ್ರ ಎಲ್ಲವೂ ನಿಯಂತ್ರಣದಲ್ಲಿದೆ ಎನ್ನುವಂತೆ ಕಾಣಿಸಿಕೊಳ್ಳುತ್ತಾರೆ. ಇವರು ತಮ್ಮ ದೌರ್ಬಲ್ಯವನ್ನು ಅಥವಾ ಕಣ್ಣೀರನ್ನು ಇತರರಿಗೆ ತೋರಿಸಲು ಇಷ್ಟಪಡಲ್ಲ. ಯಾಕೆಂದರೆ ದೂರು ಹೇಳುವುದು ಇವರ DNA-ನಲ್ಲೇ ಇಲ್ಲ. ರಾತ್ರಿಯೆಲ್ಲ ನಾಳೆಯ ಕೆಲಸದ ಬಗ್ಗೆ ಆತಂಕವಿದ್ದರೂ ಬೆಳಿಗ್ಗೆ ಎದ್ದ ತಕ್ಷಣ ಅಚ್ಚುಕಟ್ಟಾಗಿ ಸಿದ್ಧವಾಗಿ ಕರ್ತವ್ಯಕ್ಕೆ ಹಾಜರಾಗುತ್ತಾರೆ. ಇವರ ಶಿಸ್ತೇ ಇವರಿಗೆ ದೊಡ್ಡ ಬಲ. ಆದರೆ ಈ ಅತಿಯಾದ ಯೋಚನೆ ಇವರನ್ನು ಕಾಡುತ್ತದೆ. ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಶಕ್ತಿ ಇವರಿಗಿದ್ದರೂ ತನ್ನ ಮನಸ್ಸಿನ ಗೊಂದಲವನ್ನು ಹಂಚಿಕೊಳ್ಳಲು ಒಬ್ಬ ಸರಿಯಾದ ವ್ಯಕ್ತಿ ಇಲ್ವಲ್ಲ ಅನ್ನೋ ಕೊರಗು ಇವರನ್ನು ಒಳಗೊಳಗೆ ಸುಡುತ್ತದೆ. ಕುಟುಂಬದ ಸಣ್ಣ ಪುಟ್ಟ ಜವಾಬ್ದಾರಿಯೂ ಇವರ ಹೆಗಲ ಮೇಲಿರುತ್ತದೆ. ಎಲ್ಲರೂ ಸುಖವಾಗಿರಲಿ ಎಂದು ಬಯಸುವ ಇವರು ತಮ್ಮ ವೈಯಕ್ತಿಕ ಸಂತೋಷವನ್ನೇ ಮರೆತು ಬಿಟ್ಟಿರುತ್ತಾರೆ. ಉರಿಯುತ್ತಿರುವ ಅಗರಬತ್ತಿಯಂತೆ ಇವರು ಕರಗುತ್ತಾ ಮನೆಗೆ ನೆಮ್ಮದಿ ನೀಡುತ್ತಾರೆ. ಇನ್ನು ಇವರ ಕೆರಿಯರ್ ವಿಷಯಕ್ಕೆ ಬರೋಣ. ಕನ್ಯಾ ರಾಶಿಯವರು ಸೇವೆಯೇ ಪರಮಧರ್ಮ ಎಂದು ನಂಬಿದವರು. ಯಾವುದೇ ಕೆಲಸ ಕೊಟ್ಟರೂ ಅದರಲ್ಲಿ 100% ನಿಖರತೆ ಇರಬೇಕು ಎಂದು ಬಯಸುತ್ತಾರೆ. ಶಿಕ್ಷಣ, ವೈದ್ಯಕೀಯ, ಅಕೌಂಟ್ಸ್, ಬರವಣಿಗೆ ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ಇವರು ಅಪ್ರತಿಮ ಸಾಧನೆ ಮಾಡುತ್ತಾರೆ. ಆದರೆ ಇವರ ನೇರ ಮಾತು ಮತ್ತು ನಿಯಮಬದ್ಧ ನಡವಳಿಕೆಯಿಂದ ಸಹೋದ್ಯೋಗಿಗಳು ಅಸೂಯೆ ಪಡುತ್ತಾರೆ. ನಿಮ್ಮ ಯಶಸ್ಸನ್ನು ತಡೆಯಲು ಕೆಲವರು ಸಂಚು ಮಾಡಬಹುದು, ಆದರೆ ನೆನಪಿಡಿ, ಕನ್ಯಾ ರಾಶಿಯವರು ಎಂದರೆ ಹರಿಯುವ ನದಿಯಂತೆ. ಅಡೆತಡೆಗಳು ಬಂದಷ್ಟು ನಿಮ್ಮ ಹಾದಿ ಹೆಚ್ಚು ಸ್ಪಷ್ಟವಾಗುತ್ತದೆ. ಆರ್ಥಿಕವಾಗಿಯೂ ಅಷ್ಟೇ. ಇವರಿಗೆ ದುಂದು ವೆಚ್ಚ ಇಷ್ಟವಿಲ್ಲ. ಹಣದ ಮೌಲ್ಯ ಇವರಿಗೆ ಚೆನ್ನಾಗಿ ಗೊತ್ತು. ಆದರೆ ಕುಟುಂಬದವರ ಇಷ್ಟಗಳನ್ನು ಪೂರೈಸುವಾಗ ಇವರು ಜಿಪುಣತನ ಮಾಡಲ್ಲ. ಇದರಿಂದ ಕೆಲವೊಮ್ಮೆ ಇವರ ಉಳಿತಾಯದ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಮರಳಿನಿಂದ ಕೋಟೆ ಕಟ್ಟುವ ಕಲೆ ನಿಮ್ಮಲ್ಲಿದೆ. ಇವರಿಗೆ ಬೇಕಾಗಿರುವುದು ಅತಿಯಾದ ಆತಂಕದ ಬದಲು ಸ್ವಲ್ಪ ಆತ್ಮವಿಶ್ವಾಸ ಮತ್ತು ಬದಲಾವಣೆಯನ್ನು ಒಪ್ಪಿಕೊಳ್ಳುವ ಮನೋಭಾವ ಅಷ್ಟೇ. ಇಷ್ಟೆಲ್ಲ ಸವಾಲುಗಳಿದ್ದರೂ ಕನ್ಯಾ ರಾಶಿಯವರೇ, ನೀವು ಕುಗ್ಗಬೇಕಾ? ಖಂಡಿತ ಇಲ್ಲ. ಯಾಕೆ ಗೊತ್ತಾ? ನಿಮ್ಮ ರಾಶಿಯಾಧಿಪತಿ ಬುದ್ಧಿಕಾರಕ ಬುಧಗ್ರಹ. ಬುಧ ಅಂದರೆ ಚಾಣಾಕ್ಷತನ, ಬುಧ ಅಂದರೆ ಸಂವಹನ. ನೀವು ಈ ಜಗತ್ತನ್ನು ಸರಿಪಡಿಸಲು ಬಂದವರು. ಎಷ್ಟೇ ಗೊಂದಲಗಳಿದ್ದರೂ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಅದಕ್ಕೆ ಪರಿಹಾರ ಕಂಡುಕೊಳ್ತೀರಾ. ನಿಮ್ಮೊಳಗಿನ ಆ ಜ್ಞಾನದ ದೀಪ ಆರಿ ಹೋಗಿಲ್ಲ, ಅದು ನಿಮ್ಮನ್ನು ಗೌರವದ ಸ್ಥಾನದಲ್ಲಿ ಕೂರಿಸುತ್ತದೆ. ಈಗ ನಡೆಯುತ್ತಿರುವ ಒತ್ತಡದ ಸಮಯ ಶಾಶ್ವತವಲ್ಲ. ನಿಮ್ಮ ಪರಿಶ್ರಮವನ್ನು ಗುರುತಿಸದವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ಅವರಿಗೆ ನಿಮ್ಮ ಮೌಲ್ಯ ಅರ್ಥವಾಗುವ ಕಾಲ ಬಂದೇ ಬರುತ್ತದೆ. ಇನ್ಮುಂದೆ ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಶಾಂತಿಯ ಕಡೆಗೆ ಗಮನ ಕೊಡಿ. ನಿಮ್ಮನ್ನು ನೀವು ಪ್ರೀತಿಸಿ, ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ. ಪ್ರತಿದಿನ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ಅಥವಾ ವಿಷ್ಣು ಸಹಸ್ರನಾಮ ಕೇಳಿ.
ಇದು ನಿಮಗೆ ಎಂಥ ಮಾನಸಿಕ ಸ್ಥೈರ್ಯ ಕೊಡುತ್ತದೆ ಅಂದರೆ ಯಾವುದೇ ಸಂಕಟ ಬಂದರೂ ನೀವು ಪರ್ವತದಂತೆ ಅಚಲವಾಗಿ ನಿಲ್ಲುತ್ತೀರಾ. ಎದ್ದು ನಿಲ್ಲಿ ಕನ್ಯಾ ರಾಶಿಯವರೇ, ನಿಮ್ಮ ಗುರಿ ತಲುಪಲು ಕಾಲ ಸನ್ನಿಹಿತವಾಗಿದೆ. ನೀವು ಗೆಲ್ಲಲು ಬಂದವರು, ಕೇವಲ ಶ್ರಮ ಪಡಲು ಅಲ್ಲ. ನೀವು ಅದ್ಭುತ ಸಾಧಕರು. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡಿ. ನಿಮ್ಮ ಪ್ರಗತಿಯ ಹಾದಿಯಲ್ಲಿ ನಾನಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.